ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 3/10/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಅಸುರಿ ಮತ ರಾವಣನ ಕಾಯ್ದೆಯಾಗಿದೆ. ಸುಳ್ಳನ್ನು ಹೇಳುವುದು ರಾವಣನ ಕಾಯ್ದೆಯಾಗಿದೆ. ಶ್ರೀಮತ ಪರಮಾತ್ಮ ತಂದೆಯ ಕಾಯ್ದೆಯಾಗಿದೆ. ಸತ್ಯವನ್ನು ಹೇಳುವುದು ಪರಮಾತ್ಮ ತಂದೆಯ ಕಾಯ್ದೆಯಾಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮಾತುಗಳ ಬಗ್ಗೆ ವಿಚಾರವನ್ನು ಮಾಡಿ ಮಕ್ಕಳಾದ ನೀವು ಆಶ್ಚರ್ಯವನ್ನು ಪಡಬೇಕು? ಉತ್ತರ. ಫಸ್ಟ್ ಪಾಯಿಂಟ್, ಇದು ಎಂತಹ ಅದ್ಭುತವಾದ ಬೇಹದ್ದಿನ ನಾಟಕ ಆಗಿದೆ. ಈ ನಾಟಕದಲ್ಲಿ ಎಂತಹ ಶಾರೀರಿಕ ಚಿತ್ರವನ್ನು ಧಾರಣೆ ಮಾಡಿಕೊಂಡು ನಾವು ಪಾತ್ರವನ್ನು ಮಾಡುತ್ತೇವೋ, ಕಲ್ಪದ ನಂತರ ಪುನಃ ಅದೇ ಪಾತ್ರ ಪುನರಾವರ್ತನೆ ಆಗುತ್ತದೆ. ಈ ನಾಟಕದಲ್ಲಿ ಸೆಕೆಂಡಿಗೂ ಯಾವ ಪಾತ್ರ ಪಾಸ್ ಆಗುತ್ತಿದೆಯೋ, ಕಲ್ಪದ ನಂತರ ಅದೇ ಪಾತ್ರ ಪುನರಾವರ್ತನೆ ಆಗುತ್ತದೆ. ಇದು ಎಷ್ಟು ಅದ್ಭುತವಾದ ನಾಟಕ ಆಗಿದೆ. ಈ ನಾಟಕದಲ್ಲಿ ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇರಲು ಸಾಧ್ಯ ಇಲ್ಲ. ಸೆಕೆಂಡ್ ಪಾಯಿಂಟ್, ಬೇಹದ್ದಿನ ತಂದೆ ಹೇಗೆ ಬಂದು ಇಡೀ ವಿಶ್ವದ ಆತ್ಮರಿಗೆ ಸದ್ಗತಿಯನ್ನು ನೀಡುತ್ತಾರೆ ಮತ್ತು ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದು ಅದ್ಭುತವಾದ ಮಾತಾಗಿದೆ. ಓಂ ಶಾಂತಿ. ಆತ್ಮಿಕ ತಂದೆಯಾದ ಶಿವ ತಂದೆ ಕುಳಿತು ತಮ್ಮ ಆತ್ಮಿಕ ಮಕ್ಕಳಿಗೆ ಅಂದರೆ ಸಾಲಿಗ್ರಾಮಗಳಿಗೆ ತಿಳಿಸುತ್ತಿದ್ದಾರೆ. ಶಿವ ತಂದೆ ಸಾಲಿಗ್ರಾಮಗಳಿಗೆ ಯಾವ ಮಾತನ್ನು ತಿಳಿಸುತ್ತಿದ್ದಾರೆ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಇಲ್ಲಿ ಕೇವಲ ಒಬ್ಬ ತಂದೆ ಮಾತ್ರ ಜ್ಞಾನವನ್ನು ತಿಳಿಸುವಂತವರಾಗಿದ್ದಾರೆ. ಇನ್ನು ಎಷ್ಟೆಲ್ಲಾ ಆತ್ಮರಿದ್ದಾರೋ ಅಥವಾ ಸಾಲಿಗ್ರಾಮಗಳಿದ್ದಾರೋ ಎಲ್ಲರಿಗೂ ಶರೀರಕ್ಕೆ ಹೆಸರಿದೆ. ಇನ್ನು ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಶರೀರ ಇಲ್ಲ. ಆ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಆ ಪರಮಾತ್ಮ ತಂದೆಗೆ ಪತಿತ ಪಾವನ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಸಂಪೂರ್ಣ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ವಿಷ್ಣುವಿನ 2 ರೂಪ ಆದಂತಹ ಲಕ್ಷ್ಮೀ ನಾರಾಯಣರ ಬಗ್ಗೆ ಕೂಡ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸಿದ್ದಾರೆ. ಈ ಸೃಷ್ಟಿಯಲ್ಲಿ ಶಂಕರನ ಯಾವ ಪಾತ್ರವೂ ಇಲ್ಲ. ಈ ಎಲ್ಲಾ ಮಾತಿನ ಬಗ್ಗೆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ? ಯಾವಾಗ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಹಳೆಯ ಸೃಷ್ಟಿಯ ವಿನಾಶ ಆಗಬೇಕು, ಆ ಸಮಯದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಹೊಸ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ. ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಅವರೊಬ್ಬರೇ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಆ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಪರಮಾತ್ಮ ತಂದೆಗೆ ಶರೀರಕ್ಕೆ ಹೆಸರನ್ನು ಇಡುವುದಿಲ್ಲ. ಇನ್ನು ಉಳಿದ ಎಲ್ಲಾ ಆತ್ಮರಿಗೂ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ. ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ? ಯಾರೆಲ್ಲ ಮುಖ್ಯ ಪಾತ್ರಧಾರಿಗಳಾಗಿದ್ದಾರೋ ಅವರೆಲ್ಲರೂ ಈಗ ಈ ಸೃಷ್ಟಿಗೆ ಬಂದು ಬಿಟ್ಟಿದ್ದಾರೆ. ಈ ನಾಟಕದ ಚಕ್ರ ತಿರುಗುತ್ತಾ ಈಗ ಈ ನಾಟಕ ಅಂತಿಮ ಸಮಯಕ್ಕೆ ಬಂದು ತಲುಪಿದೆ. ನಾಟಕದ ಅಂತಿಮ ಸಮಯದಲ್ಲೇ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕು. ಅಂತ್ಯದಲ್ಲೇ ಪರಮಾತ್ಮ ತಂದೆಯ ಅವಶ್ಯಕತೆ ಇದೆ. ಪರಮಾತ್ಮ ತಂದೆಯ ಶಿವ ಜಯಂತಿಯನ್ನೂ ಕೂಡ ಆಚರಣೆ ಮಾಡುತ್ತಾರೆ. ಶಿವ ಜಯಂತಿಯನ್ನು ಈ ಸಮಯದಲ್ಲೇ ಆಚರಣೆ ಮಾಡುತ್ತಾರೆ. ಈ ಸಮಯದಲ್ಲೇ ಜಗತ್ತು ಪರಿವರ್ತನೆ ಆಗಬೇಕು. ಘೋರ ಅಂಧಕಾರದಿಂದ ಈ ಜಗತ್ತು ಮುಕ್ತಾಗಿ ಘೋರ ಪ್ರಕಾಶ ಇರುವಂತಹ ಜಗತ್ತಾಗುತ್ತದೆ. ಅಂದರೆ ದುಃಖಧಾಮ ಈಗ ಪುನಃ ಸುಖಧಾಮ ಆಗಲೇಬೇಕು. ಮಕ್ಕಳಿಗೆ ಗೊತ್ತಿದೆ, ಪರಂಪಿತ ಪರಮಾತ್ಮ ಶಿವ ತಂದೆ ಒಮ್ಮೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಒಮ್ಮೆ ಬಂದು ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸುತ್ತಾರೆ, ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿಸುತ್ತಾರೆ. ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸಲು ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ಬರುತ್ತಾರೆ. ಮೊದಲು ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ, ನಂತರ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗಬೇಕು ಮತ್ತು ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು. ಅಸುರಿ ಗುಣಗಳಿಂದ ನಮ್ಮನ್ನು ನಾವು ಮುಕ್ತ ಮಾಡಿಕೊಳ್ಳಬೇಕು. ಅಂದರೆ ಅಸುರಿ ಗುಣಗಳನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಅಸುರಿ ಗುಣ ಮತ್ತು ದೈವಿ ಗುಣದ ವರ್ಣನೆಯನ್ನು ಚಾರ್ಟ್ನಲ್ಲಿ ತೋರಿಸಬೇಕಾಗುತ್ತದೆ. ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ಯಾರಿಗೂ ಕಾಟವನ್ನು ಕೊಡುತ್ತಿಲ್ಲ ತಾನೆ, ನಾನು ಸುಳ್ಳನ್ನು ಹೇಳುತ್ತಿಲ್ಲ ತಾನೆ,
ನಾನು ಪರಮಾತ್ಮ ತಂದೆಯ ಶ್ರೀಮತಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿಲ್ಲ ತಾನೆ? ಸುಳ್ಳನ್ನು ಹೇಳುವುದು, ಯಾರಿಗಾದರೂ ದುಃಖವನ್ನು ಕೊಡುವುದು, ಯಾರಿಗಾದರೂ ತೊಂದರೆಯನ್ನು ಕೊಡುವುದು, ಕಾಟವನ್ನು ಕೊಡುವುದು, ಇದೆಲ್ಲ ರಾವಣನ ಕಾಯ್ದೆಯಾಗಿದೆ. ಮತ್ತು ಶ್ರೀಮತದಂತೆ ನಡೆಯುವುದು, ಸತ್ಯವನ್ನು ಹೇಳುವುದು, ಎಲ್ಲರಿಗೂ ಸುಖವನ್ನು ಕೊಡುವುದು, ಇದು ರಾಮನ ಕಾಯ್ದೆಯಾಗಿದೆ. ಶ್ರೀಮತ ಮತ್ತು ಅಸುರಿ ಮತದ ಬಗ್ಗೆ ಗಾಯನ ಇದೆ. ಅರ್ಧ ಕಲ್ಪದವರೆಗೂ ಅಸುರಿ ಮತ ಇರುತ್ತದೆ. ಆ ಅಸುರಿ ಮತದ ಮೂಲಕ ಮನುಷ್ಯರು ಅಸುರರಾಗುತ್ತಾರೆ, ದುಃಖಿಗಳಾಗುತ್ತಾರೆ, ರೋಗಿಗಳಾಗುತ್ತಾರೆ. ಪಂಚವಿಕಾರ ಮನುಷ್ಯರಲ್ಲಿ ಪ್ರವೇಶ ಆಗಿಬಿಡುತ್ತದೆ. ಈಗ ಪರಮಾತ್ಮ ತಂದೆ ಬಂದು ಶ್ರೀಮತವನ್ನು ನೀಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಶ್ರೀಮತದ ಮೂಲಕ ನಮಗೆ ದೈವಿ ಗುಣಗಳು ಪ್ರಾಪ್ತಿಯಾಗುತ್ತದೆ. ಅಸುರಿ ಗುಣಗಳನ್ನು ನಾವೀಗ ಪರಿವರ್ತನೆ ಮಾಡಿಕೊಳ್ಳಬೇಕು. ಒಂದು ವೇಳೆ ನಮ್ಮಲ್ಲಿ ಅಸುರಿ ಗುಣ ಉಳಿದುಕೊಂಡರೆ ನಮ್ಮ ಪದವಿ ಕಡಿಮೆ ಆಗುತ್ತದೆ. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆ ಪಾಪದ ಹೊರೆಯಿಂದ ನಾವು ಮುಕ್ತಾಗಿ ನಾವು ಹಗುರರಾಗುತ್ತೇವೆ. ಈಗ ನಿಮಗೆ ಗೊತ್ತಿದೆ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ಈಗ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ಹೊಸ ಜಗತ್ತಿಗೆ ಮಾಲೀಕರಾಗುತ್ತೇವೆ. ಅಂದ ಮೇಲೆ ಈಗ ಈ ಹಳೆಯ ಜಗತ್ತು ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ ಅನ್ನುವ ಮಾತು ಸಿದ್ಧ ಆಗುತ್ತದೆ. ಹೊಸ ಜಗತ್ತಿನ ಸ್ಥಾಪನೆ ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರ ಮೂಲಕ ಆಗಲೇಬೇಕು. ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರ ಮೂಲಕ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಈಗ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಮ್ಮ ಮೂಲಕ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಅನ್ನುವ ಪಕ್ಕಾ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ. ಆದ್ದರಿಂದ ನೀವೆಲ್ಲರೂ ಸೇವೆಯಲ್ಲಿ ತೊಡಗಿದ್ದೀರಾ. ಯಾವುದಾದರೂ ಆತ್ಮದ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ನೀವು ಪರಿಶ್ರಮವನ್ನು ಪಡುತ್ತಿರುತ್ತೀರಾ. ನಿಮಗೆ ಗೊತ್ತಿದೆ, ನಮ್ಮ ಸೋದರ ಸೋದರಿಯರು ಎಷ್ಟೊಂದು ಸೇವೆಯನ್ನು ಮಾಡುತ್ತಾರೆ. ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಿರುತ್ತಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದ ತಕ್ಷಣ ಮೊದಲು ಕೆಲವು ಆತ್ಮರ ಜೊತೆಗೆ ತಂದೆ ಮಿಲನವನ್ನು ಮಾಡುತ್ತಾರೆ. ನಂತರ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಒಬ್ಬ ಬ್ರಹ್ಮನ ಮೂಲಕ ಎಷ್ಟೊಂದು ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಹುಟ್ಟಿಕೊಳ್ಳುತ್ತಾರೆ. ಬ್ರಾಹ್ಮಣ ಕುಲ ಅವಶ್ಯವಾಗಿ ಬೇಕು. ನಿಮಗೆ ಗೊತ್ತಿದೆ, ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ನಾವೆಲ್ಲರೂ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಶಿವತಂದೆಗೆ ಮಕ್ಕಳಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ. ನಿಜವಾಗಿಯೂ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ. ನಂತರ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದಾಗ ನಾವು ಸೋದರ ಸೋದರಿಯರಾಗುತ್ತೇವೆ. ಪುನಃ ನಾವು ದೇವತಾ ಕುಲಕ್ಕೆ ಹೋಗುತ್ತೇವೆ. ದೈವಿ ಕುಲಕ್ಕೆ ಹೋದಾಗ ಸಂಬಂಧಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ನಾವು ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಇಲ್ಲಿ ನಮ್ಮೆಲ್ಲರದ್ದು ಒಂದೇ ಕುಲ ಆಗಿದೆ. ನಾವೆಲ್ಲರೂ ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ. ಈ ಬ್ರಾಹ್ಮಣ ಕುಲಕ್ಕೆ ಮನೆತನ ಎಂದು ಕರೆಯುವುದಿಲ್ಲ. ಕೌರವರ ಬಳಿ ಕೂಡ ರಾಜ್ಯ ಇರಲಿಲ್ಲ, ಪಾಂಡವರ ಬಳಿ ಕೂಡ ರಾಜ್ಯ ಇರಲಿಲ್ಲ. ಯಾವಾಗ ರಾಜಾರಾಣಿ ನಂಬರ್ ವಾರಾಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಆಗ ರಾಜ್ಯ ಮನೆತನ ನಡೆಯುತ್ತದೆ. ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ. ಆದಿಯಿಂದ ಪವಿತ್ರ ಮನೆತನ ಮತ್ತು ಅಪವಿತ್ರ ಮನೆತನ ನಡೆಯುತ್ತಾ ಬಂದಿದೆ. ಪವಿತ್ರ ಮನೆತನ ಅಂದರೆ ದೇವತೆಗಳ ಮನೆತನ ಆಗಿತ್ತು. ದೇವತೆಗಳ ಪವಿತ್ರ ಮನೆತನ ಆದಿಯಲ್ಲಿ ನಡೆಯುತ್ತಿತ್ತು. ಮಕ್ಕಳಿಗೆ ಗೊತ್ತಿದೆ, 5000 ವರ್ಷದ ಮೊದಲು ಸ್ವರ್ಗ ಇತ್ತು. ಅಂದ ಮೇಲೆ ಸ್ವರ್ಗದಲ್ಲಿ ಪವಿತ್ರ ಮನೆತನ ಇತ್ತು. ಆ ದೇವತೆಗಳ ಚಿತ್ರ ಕೂಡ ಇದೆ. ಎಷ್ಟೊಂದು ಸುಂದರವಾದಂತಹ ವೈಭವದಿಂದ ಕೂಡಿದಂತಹ ಅನೇಕ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಬೇರೆ ಯಾರ ಮಂದಿರವನ್ನೂ ಕೂಡ ನಿರ್ಮಾಣ ಮಾಡಿಲ್ಲ. ದೇವತೆಗಳ ಮಂದಿರವನ್ನು ಬಹಳಷ್ಟು ನಿರ್ಮಾಣ ಮಾಡಿದ್ದಾರೆ. ಈ ದೇವತೆಗಳ ಮಂದಿರ ಬಹಳಷ್ಟು ಇದೆ. ಈಗ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಎಲ್ಲರ ಶರೀರದ ಹೆಸರು ಬದಲಾಗುತ್ತದೆ. ಕೇವಲ ಪರಮಾತ್ಮ ತಂದೆಗೆ ಸದಾ ಶಿವ ಅನ್ನುವ ಹೆಸರು ಇರುತ್ತದೆ. ಶಿವ ಭಗವಾನ್ ವಾಚಾಗಿದೆ. ಯಾವ ದೇಹದಾರಿಗೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಲು ಸಾಧ್ಯ ಇಲ್ಲ. ಏಕೆಂದರೆ ಜಗತ್ತಿನಲ್ಲಿ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಪರಮಾತ್ಮ ತಂದೆಯ ಬಳಿ ಕೂಡ ಇಂತಹ ಅನೇಕ ಮಕ್ಕಳಿದ್ದಾರೆ. ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಅನ್ನುವ ವಿಚಾರ ಅವರ ಬುದ್ಧಿಯಲ್ಲಿ ಬರುವುದೇ ಇಲ್ಲ. ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಅನೇಕ ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ. ಪರಮಾತ್ಮ ತಂದೆ ಇಷ್ಟು ಸಣ್ಣ ಬಿಂದು ಆಗಿದ್ದಾರೆ. ಇಷ್ಟು ಸಣ್ಣ ಬಿಂದು ಆದಂತಹ ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡುವುದು ಎಂದು ಮಕ್ಕಳು ಕೇಳುತ್ತಾರೆ. ಶರೀರ ಅಂತೂ ಬಹಳ ದೊಡ್ಡದಾಗಿದೆ. ಅಂದ ಮೇಲೆ ಮಕ್ಕಳು ಶರೀರವನ್ನೇ ನೆನಪು ಮಾಡುತ್ತಿರುತ್ತಾರೆ. ಅಂದರೆ ಈ ಬ್ರಹ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಗಾಯನ ಕೂಡ ಇದೆ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು. ಅಂದರೆ ಆತ್ಮ ನಕ್ಷತ್ರ ರೂಪದಲ್ಲಿ ಇದೆ ಎಂದು. ಆತ್ಮಕ್ಕೆ ಸಾಲಿಗ್ರಾಮ ಎಂದು ಕರೆಯಲಾಗುತ್ತದೆ.
ದೊಡ್ಡದಾದಂತಹ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಅದರ ಪೂಜೆಯನ್ನು ಮಾಡುತ್ತಾರೆ. ಹೇಗೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲವೋ ಅದೇ ರೀತಿ ಶಿವ ತಂದೆ ಕೂಡ ಯಾರಿಗೂ ಕಾಣಿಸುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಿಂದುವಿನ ಪೂಜೆಯನ್ನು ಹೇಗೆ ಮಾಡುವುದು? ಆದ್ದರಿಂದ ಮೊಟ್ಟ ಮೊದಲು ಅವ್ಯಭಿಚಾರಿ ರೂಪದಲ್ಲಿ ಶಿವ ತಂದೆಯ ಪೂಜೆ ಭಕ್ತಿಯಲ್ಲಿ ಪ್ರಾರಂಭ ಆಗುತ್ತದೆ. ಅಂದ ಮೇಲೆ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಅವಶ್ಯವಾಗಿ ದೊಡ್ಡ ರೂಪ ಬೇಕು. ಸಾಲಿಗ್ರಾಮಗಳನ್ನು ಕೂಡ ದೊಡ್ಡ ರೂಪದಲ್ಲಿ ಅಂಡಾಕಾರದಲ್ಲಿ ನಿರ್ಮಾಣ ಮಾಡುತ್ತಾರೆ. ಒಂದು ಕಡೆ ಅಂಗುಷ್ಟಾಕಾರದಲ್ಲಿ ಸಾಲಿಗ್ರಾಮ ಇದೆ ಎಂದು ಹೇಳುತ್ತಾರೆ, ಇನ್ನೊಂದು ಕಡೆ ಪುನಃ ಆತ್ಮ ನಕ್ಷತ್ರ ರೂಪದಲ್ಲಿ ಇದೆ ಎಂದು ಹೇಳುತ್ತಾರೆ. ನೀವೆಲ್ಲರೂ ಈಗ ಒಂದು ಮಾತಿನ ಮೇಲೆ ನಿಲ್ಲಬೇಕು. ಅರ್ಧ ಕಲ್ಪದಿಂದ ದೊಡ್ಡ ವಸ್ತುವಿನ ಪೂಜೆಯನ್ನು ಮಾಡುತ್ತಾ ಬಂದಿದ್ದೀರಾ. ಈಗ ಪುನಃ ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ ಎಂದು ತಿಳಿದುಕೊಳ್ಳುವ ಮಾತಿನಲ್ಲಿ ಪರಿಶ್ರಮದ ಅನುಭವ ಆಗುತ್ತದೆ ಮತ್ತು ಬಿಂದುವನ್ನು ನೋಡಲು ಕೂಡ ಆಗುವುದಿಲ್ಲ. ಅಂದ ಮೇಲೆ ಬಿಂದುವನ್ನು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಶರೀರದಲ್ಲಿ ಆತ್ಮ ಪ್ರವೇಶವನ್ನು ಮಾಡುತ್ತದೆ, ಪುನಃ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೊರಗಡೆ ಹೋಗುತ್ತದೆ. ಆದರೆ ಆತ್ಮವನ್ನು ಯಾರೂ ನೋಡಲು ಆಗುವುದಿಲ್ಲ. ಒಂದು ವೇಳೆ ಆತ್ಮ ದೊಡ್ಡ ವಸ್ತು ಆಗಿದ್ದರೆ ಆತ್ಮ ನೋಡಲು ಕಾಣಿಸುತ್ತಿತ್ತು. ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ. ಆದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಭಕ್ತಿ ಮಾರ್ಗದ ಮಾತಿದೆ. ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಇಷ್ಟೆಲ್ಲಾ ವೇದ ಶಾಸ್ತ್ರವನ್ನು ಯಾರು ನಿರ್ಮಾಣ ಮಾಡಿದರು? ಜಗತ್ತಿನ ಜನ ಹೇಳುತ್ತಾರೆ ವ್ಯಾಸ ವೇದಶಾಸ್ತ್ರವನ್ನು ನಿರ್ಮಾಣ ಮಾಡಿದರು ಎಂದು. ಯೇಸು ಕ್ರಿಸ್ತನ ಆತ್ಮ ಯಾವ ಶಾಸ್ತ್ರವನ್ನು ನಿರ್ಮಾಣ ಮಾಡಿಲ್ಲ. ಈ ಎಲ್ಲಾ ಶಾಸ್ತ್ರವನ್ನು ದ್ವಾಪರ ಯುಗದಲ್ಲಿ ನಂತರ ಮನುಷ್ಯರು ನಿರ್ಮಾಣ ಮಾಡುತ್ತಾರೆ. ಶಾಸ್ತ್ರದಲ್ಲಿ ಜ್ಞಾನ ಅಂತೂ ಇಲ್ಲ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಶಾಸ್ತ್ರದಲ್ಲಿ ಈ ಜ್ಞಾನದ ಮಾತಿಲ್ಲ. ಶಾಸ್ತ್ರದಲ್ಲಿ ಸದ್ಗತಿಯ ಮಾತಿಲ್ಲ. ಪ್ರತಿಯೊಂದು ಧರ್ಮದ ಆತ್ಮರು ತಮ್ಮ ತಮ್ಮ ಧರ್ಮಸ್ಥಾಪಕರನ್ನು ನೆನಪು ಮಾಡುತ್ತಾರೆ, ದೇಹದಾರಿಗಳನ್ನು ನೆನಪು ಮಾಡುತ್ತಾರೆ. ಯೇಸು ಕ್ರಿಸ್ತನ ಚಿತ್ರ ಕೂಡ ಇದೆ, ಎಲ್ಲಾ ಧರ್ಮಸ್ಥಾಪಕರ ಚಿತ್ರ ಕೂಡ ಇದೆ. ಶಿವ ತಂದೆ ಒಬ್ಬರೇ ಪರಮಾತ್ಮ ಆಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ಸೋದರರಿಗೆ ಸೋದರರ ಮೂಲಕ ಜ್ಞಾನ ಸಿಗಲು ಸಾಧ್ಯ ಇಲ್ಲ. ಸೋದರರಲ್ಲಿ ಈ ಜ್ಞಾನ ಇರಲು ಸಾಧ್ಯ ಇಲ್ಲ. ಸಹೋದರ ಆತ್ಮರ ಬಳಿ ಈ ಜ್ಞಾನ ಇಲ್ಲ ಅಂದ ಮೇಲೆ ಅವರು ಜ್ಞಾನವನ್ನು ನೀಡಿ ಅನ್ಯರಿಗೆ ಸದ್ಗತಿಯನ್ನು ಹೇಗೆ ನೀಡಲು ಸಾಧ್ಯ? ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ಸೋದರರಾಗಿದ್ದೇವೆ ಮತ್ತು ತಂದೆ ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಬಂದು ಇಡೀ ವಿಶ್ವದ ಆತ್ಮರಿಗೆ ಸದ್ಗತಿಯನ್ನು ನೀಡುತ್ತಾರೆ. ವಿಶ್ವಕ್ಕೆ ಸದ್ಗತಿಯನ್ನು ನೀಡುವಂತಹ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಶ್ರೀ ಶ್ರೀ 108 ಜಗದ್ಗುರು ಎಂದು ಕರೆಯಿರಿ ಅಥವಾ ವಿಶ್ವದ ಗುರು ಎಂದು ಕರೆಯಿರಿ, ಮಾತಂತೂ ಒಂದೇ ಆಗಿದೆ. ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಅಸುರಿ ರಾಜ್ಯ ಇದೆ. ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಿದೆ ಮತ್ತು ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಪತಿತ ಪಾವನ ಎಂದು ಕೇವಲ ಒಬ್ಬ ನಿರಾಕಾರ ತಂದೆಗೆ ಕರೆಯಲಾಗುತ್ತದೆ ಅನ್ನುವುದನ್ನು ಕೂಡ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಯಾವ ದೇಹದಾರಿಗಳಿಗೂ ಕೂಡ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ. ಯಾವ ದೇಹದಾರಿಗಳು ಪತಿತ ಪಾವನ ಆಗಲು ಸಾಧ್ಯ ಇಲ್ಲ. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಒಂದು ವೇಳೆ ಪತಿತ ಪಾವನ ಸೀತಾರಾಮ್ ಎಂದು ಕರೆದರೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿಯ ಫಲವನ್ನು ನೀಡಲು ಭಗವಂತ ತಂದೆ ಬರುತ್ತಾರೆ. ಎಲ್ಲರೂ ಸೀತೆಯರಾಗಿದ್ದೀರಾ. ಸೀತೆಯರಾದ ನೀವೆಲ್ಲರೂ ವಧುಗಳಾಗಿದ್ದೀರಾ ಮತ್ತು ವರ ಒಬ್ಬ ರಾಮ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ. ನಿರಾಕಾರ ರಾಮ ಆದಂತಹ ಪರಮಾತ್ಮ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡುವಂತಹ ತಂದೆ ಆಗಿದ್ದಾರೆ. ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ನಾಟಕದ ಅನುಸಾರ ನೀವೆಲ್ಲರೂ 5000 ವರ್ಷದ ನಂತರ ಈ ಜ್ಞಾನದ ಮಾತನ್ನು ಕೇಳುತ್ತೀರಾ. ಈಗ ನೀವೆಲ್ಲರೂ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಶಾಲೆಯಲ್ಲಿ ಎಷ್ಟೊಂದು ಜನ ಶಿಕ್ಷಣವನ್ನು ಕಲಿಯುತ್ತಾರೆ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾವ ಸಮಯದಲ್ಲಿ ಯಾವ ಶಿಕ್ಷಣವನ್ನು ನೀವು ಕಲಿಯುತ್ತೀರೋ, ಯಾವ ಸಮಯದಲ್ಲಿ ಯಾವ ಪಾತ್ರವನ್ನು ನೀವು ಅಭಿನಯ ಮಾಡುತ್ತೀರೋ, ಅದೇ ಪಾತ್ರ ಕಲ್ಪದ ನಂತರ ಪುನರಾವರ್ತನೆ ಆಗುತ್ತದೆ. ಅಂದರೆ 5000 ವರ್ಷದ ನಂತರ ಪುನಃ ಅದೇ ಸಮಯದಲ್ಲೇ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕದಲ್ಲಿ ಏನನ್ನು ನೋಡಿದರೂ ಕೂಡ ಸೆಕೆಂಡಿಗೂ ಎಲ್ಲಾ ಹೊಸ ವಸ್ತುಗಳೇ ಎಂದು ನಿಮಗೆ ಅನುಭವ ಆಗುತ್ತದೆ. ಎಲ್ಲಾ ಹೊಸ ವಸ್ತುಗಳೇ ಈ ನಾಟಕದಲ್ಲಿ ನಿಮಗೆ ಕಾಣಿಸುತ್ತದೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಹೊಸ ಹೊಸ ಮಾತನ್ನು ನೀವು ಈ ನಾಟಕದಲ್ಲಿ ನೋಡುತ್ತೀರಾ. ನಿಮಗೆ ಗೊತ್ತಿದೆ, ಇದು 5000 ವರ್ಷದ ನಾಟಕ ಆಗಿದೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ.
ಈ ನಾಟಕದ ವಿಸ್ತಾರ ಬಹಳಷ್ಟು ಇದೆ. ಮುಖ್ಯ ಮಾತನ್ನು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಹೇಗೆ ನೀವೆಲ್ಲರೂ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತೀರಾ, ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸರ್ವವ್ಯಾಪಿಯಲ್ಲ, ತಂದೆಯಾದ ನಾನು ಬಂದು ನಿಮಗೆ ನನ್ನ ಪರಿಚಯವನ್ನು ನೀಡುತ್ತೇನೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀಡುತ್ತೇನೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಕಲ್ಪದಲ್ಲೂ ಬರುತ್ತಾರೆ. ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಪ್ರತಿ ಕಲ್ಪದಲ್ಲೂ ಬರುತ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನ ಇದೆ. ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ವಿರಾಟ ರೂಪದ ಅರ್ಥ ಕೂಡ ಅವಶ್ಯವಾಗಿ ಇರಲೇಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಅನೇಕ ದೇವತೆಗಳ ಚಿತ್ರ ಇದೆ, ಆದರೆ ಆ ದೇವತೆಗಳು ಯಾರು ಅನ್ನುವ ಜ್ಞಾನದ ತಿಳುವಳಿಕೆ ಒಬ್ಬರಿಗೂ ಕೂಡ ಗೊತ್ತಿಲ್ಲ. ಸರ್ವಶ್ರೇಷ್ಠ ತಂದೆ ಶಿವತಂದೆ ಆಗಿದ್ದಾರೆ. ಆ ಶಿವತಂದೆಯ ಚಿತ್ರ ಕೂಡ ಇದೆ, ಆದರೆ ಶಿವತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಒಳ್ಳೆಯದು. ಸೂಕ್ಷ್ಮ ವತನ ಇದೆ. ಸೂಕ್ಷ್ಮ ವತನದ ಮಾತನ್ನು ನೀವು ಬಿಟ್ಟು ಬಿಡಿ, ಏಕೆಂದರೆ ಇಲ್ಲಿ ಸೂಕ್ಷ್ಮ ವತನದ ಅವಶ್ಯಕತೆ ಇಲ್ಲ. ಈ ಸಾಕಾರ ಜಗತ್ತಿನಲ್ಲಿ ನೀವು ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಸೂಕ್ಷ್ಮ ವತನದಲ್ಲಿ ಕೇವಲ ಸಾಕ್ಷಾತ್ಕಾರದ ಮಾತಿರುತ್ತದೆ. ಈ ಸಾಕಾರ ಜಗತ್ತಿನಲ್ಲಿ ಈ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ. ಹೇಗೆ ಸೂಕ್ಷ್ಮ ವತನದಲ್ಲಿ ಕರ್ಮಾತೀತ ಶರೀರದಲ್ಲಿ ಬ್ರಹ್ಮ ತಂದೆ ಕುಳಿತಿದ್ದಾರೆ, ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿರುವ ಕರ್ಮಾತೀತ ಶರೀರದಲ್ಲಿರುವ ಬ್ರಹ್ಮ ತಂದೆಯ ಜೊತೆಗೆ ನೀವು ಸೂಕ್ಷ್ಮ ವತನಕ್ಕೆ ಹೋಗಿ ಮಿಲನವನ್ನು ಮಾಡುತ್ತೀರಾ, ಅಥವಾ ಬ್ರಹ್ಮ ತಂದೆಯ ಜೊತೆಗೆ ಸೂಕ್ಷ್ಮ ವತನದಲ್ಲಿ ನೀವು ಮಾತನಾಡುತ್ತೀರಾ. ಆದರೆ ಸೂಕ್ಷ್ಮ ವತನದಲ್ಲಿ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಚಕ್ರ ತಿರುಗುವುದಿಲ್ಲ. ಈ ಸಾಕಾರ ಜಗತ್ತಿನಲ್ಲಿ ಇತಿಹಾಸ ಮತ್ತು ಭೂಗೋಳದ ಚಕ್ರ ತಿರುಗುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ಧಾರಣೆ ಆಗಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳು ಇದ್ದರು. ದೇವತೆಗಳು ಇದ್ದು ಹೋಗಿ 5,000 ವರ್ಷ ಆಗಿದೆ. ಈ ಆದಿ ಸನಾತನ ದೇವಿ ದೇವತಾ ಧರ್ಮ ಹೇಗೆ ಸ್ಥಾಪನೆ ಆಯಿತು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅನ್ಯ ಧರ್ಮದ ಧರ್ಮಸ್ಥಾಪಕರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಎಷ್ಟೊಂದು ಪುಸ್ತಕಗಳು ಕೂಡ ಇದೆ. ಅನ್ಯ ಧರ್ಮದ ಬಗ್ಗೆ ಅನೇಕ ಪುಸ್ತಕ ಇದೆ. ಆದರೆ ಈ ಸೃಷ್ಟಿ ನಾಟಕದ ಆಯಸ್ಸು ಲಕ್ಷಾಂತರ ವರ್ಷ ಆಗಲು ಸಾಧ್ಯ ಇಲ್ಲ. ಇಲ್ಲಿ ಲಕ್ಷಾಂತರ ವರ್ಷದ ಮಾತು ಇರಲು ಸಾಧ್ಯ ಇಲ್ಲ. ಈ ಸೃಷ್ಟಿ ನಾಟಕದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುವುದು ಸಂಪೂರ್ಣ ತಪ್ಪು ಮಾತಾಗಿದೆ. ಮನುಷ್ಯರ ಬುದ್ಧಿ ಸ್ವಲ್ಪ ಕೂಡ ಕಾರ್ಯವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ನೀವೀಗ ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ. ಮುಖ್ಯ ಮಾತು ಅಂದರೆ ತಂದೆಯ ನೆನಪಾಗಿದೆ. ಇದು ನೆನಪಿನ ರೇಸ್ ಆಗಿದೆ. ರೇಸ್ ನಡೆಯುತ್ತದೆ ತಾನೆ. ರೇಸ್ನಲ್ಲಿ ಕೆಲವರು ಒಂಟಿಯಾಗಿ ಓಡುತ್ತಾರೆ. ಇನ್ನು ಕೆಲವರನ್ನು ಜೋಡಿಯನ್ನಾಗಿ ಮಾಡಿ ಆ ಜೋಡಿಗಳ ಕಾಲಿಗೆ ಹಗ್ಗವನ್ನು ಕಟ್ಟಿ ಜೋಡಿಯನ್ನು ರೇಸ್ನಲ್ಲಿ ಓಡಿಸಲಾಗುತ್ತದೆ. ಇಲ್ಲೂ ಕೂಡ ಯಾರು ಜೋಡಿಯಾಗಿದ್ದಾರೋ, ಅಂದರೆ ಯಾರು ಪತಿ ಪತ್ನಿ ಆಗಿದ್ದಾರೋ ಅವರೂ ಕೂಡ ಒಟ್ಟಿಗೆ ಈ ನೆನಪಿನ ರೇಸ್ನಲ್ಲಿ ಓಡಲು ಪ್ರಾಕ್ಟೀಸ್ ಅನ್ನು ಮಾಡುತ್ತಾರೆ. ಅಂದರೆ ಪತಿ ಪತ್ನಿ ಇಬ್ಬರು ಒಟ್ಟಿಗೆ ನೆನಪಿನ ರೇಸ್ನಲ್ಲಿ ಒಂದೇ ಸಮಾನ ಮುಂದೆ ಹೋಗಲು ಅಭ್ಯಾಸವನ್ನು ಮಾಡುತ್ತಾರೆ, ವಿಚಾರ ಮಾಡುತ್ತಾರೆ. ಸತ್ಯಯುಗದಲ್ಲೂ ಇದೇ ರೀತಿ ನಾವಿಬ್ಬರು ಒಟ್ಟಿಗೆ ಜೋಡಿಯಾಗಬೇಕು ಎಂದು ಆ ಪತಿ ಪತ್ನಿ ವಿಚಾರವನ್ನು ಮಾಡುತ್ತಾರೆ. ಬಲೆ ಸತ್ಯಯುಗದಲ್ಲಿ ನಿಮ್ಮ ನಾಮರೂಪ ಬದಲಾಗುತ್ತದೆ. ನೀವು ಸತ್ಯಯುಗದಲ್ಲಿ ಜೋಡಿಯಾದರೂ ಕೂಡ ನಿಮಗೆ ಅದೇ ಶರೀರ ಅಂತೂ ಸಿಗುವುದಿಲ್ಲ. ಶರೀರ ಅಂತೂ ಬದಲಾಗುತ್ತದೆ. ನಿಮಗೆ ಗೊತ್ತಿದೆ, ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಸತ್ಯಯುಗದಲ್ಲಿ ನಿಮ್ಮ ಶಾರೀರಿಕ ಚಿತ್ರ ಬೇರೆ ಆಗಿರುತ್ತದೆ. ಸತ್ಯಯುಗದಲ್ಲಿ ನಿಮಗೆ ಬೇರೆ ಶಾರೀರಿಕ ಚಿತ್ರ ಸಿಗುತ್ತದೆ. ಅಂದ ಮೇಲೆ ಈಗ ಮಕ್ಕಳಿಗೆ ಆಶ್ಚರ್ಯ ಆಗಬೇಕು. ಈ ನಾಟಕದಲ್ಲಿ ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇಲ್ಲ. ಅಂದರೆ ಈ ನಾಟಕದಲ್ಲಿ ಯಾರು ಯಾವ ಶಾರೀರಿಕ ಚಿತ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಮಾಡುತ್ತಾರೋ 5,000 ವರ್ಷದ ನಂತರ ಅದೇ ಶಾರೀರಿಕ ಚಿತ್ರದ ಮೂಲಕ ಅವರು ತಮ್ಮ ಪಾತ್ರವನ್ನು ಪುನರಾವರ್ತನೆ ಮಾಡುತ್ತಾರೆ. ಈ ನಾಟಕದಲ್ಲಿ ಸೆಕೆಂಡಿಗೂ ಯಾವ ಪಾತ್ರ ನಡೆಯುತ್ತದೆಯೋ 5,000 ವರ್ಷದ ನಂತರ ಅದೇ ಪಾತ್ರ ಪುನರಾವರ್ತನೆ ಆಗುತ್ತದೆ. ಇದು ಎಷ್ಟೊಂದು ಅದ್ಭುತವಾದ ನಾಟಕ ಆಗಿದೆ. ಈ ನಾಟಕದ ಬಗ್ಗೆ ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ನಾವೆಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ನಾವು ನಂಬರ್ ವಾರಾಗಿ ದೇವತೆ ಆಗುತ್ತೇವೆ. ಎಲ್ಲರೂ ಶ್ರೀಕೃಷ್ಣ ಆಗುವುದಿಲ್ಲ. ಪ್ರತಿಯೊಬ್ಬರ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿರುತ್ತದೆ. ಇದು ಬಹಳ ದೊಡ್ಡ ಅದ್ಭುತವಾದ ನಾಟಕ ಆಗಿದೆ. ಈ ನಾಟಕದಲ್ಲಿ ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇಲ್ಲ. ಈ ನಾಟಕ ಪುನಃ ಪುನರಾವರ್ತನೆ ಆಗುತ್ತದೆ. ಈ ಆಟ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ. ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ವಿಚಾರವನ್ನು ಮಾಡಿ ಮಕ್ಕಳಿಗೆ ಆಶ್ಚರ್ಯ ಆಗಬೇಕು.
ಬೇಹದ್ದಿನ ತಂದೆ ಹೇಗೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ನೋಡಿ ಮಕ್ಕಳಿಗೆ ಆಶ್ಚರ್ಯ ಆಗಬೇಕು. ಅನೇಕ ಜನ್ಮದಿಂದ ಭಕ್ತಿ ಮಾರ್ಗದಲ್ಲಿ ನಾವು ಶಾಸ್ತ್ರ ಮುಂತಾದದನ್ನು ಓದುತ್ತಾ ಬಂದಿದ್ದೇವೆ. ಸಾಧುಗಳ ಮೂಲಕ ಅನೇಕ ಜನ್ಮದಿಂದ ಅನೇಕ ಕಥೆಯನ್ನು ಕೇಳುತ್ತಾ ಬಂದಿದ್ದೇವೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಭಕ್ತಿ ಮಾರ್ಗದ ಸಮಯ ಈಗ ಪೂರ್ಣ ಆಗಿದೆ. ಈಗ ಭಕ್ತರಿಗೆ ಭಗವಂತ ತಂದೆಯ ಮೂಲಕ ಫಲಪ್ರಾಪ್ತಿಯಾಗುತ್ತದೆ. ಆದರೆ ಭಗವಂತ ತಂದೆ ಯಾವಾಗ ಯಾವ ರೂಪದಲ್ಲಿ ಬರುತ್ತಾರೆ ಅನ್ನುವುದು ಭಕ್ತರಿಗೆ ಗೊತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಕೆಲವೊಮ್ಮೆ ಹೇಳುತ್ತಾರೆ, ಶಾಸ್ತ್ರವನ್ನು ಓದಿದರೆ ಭಗವಂತ ತಂದೆ ಸಿಗುತ್ತಾರೆ ಎಂದು. ಪುನಃ ಹೇಳುತ್ತಾರೆ, ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಎಂದು. ಒಂದು ವೇಳೆ ಶಾಸ್ತ್ರದ ಮೂಲಕ ನಿಮ್ಮ ಕೆಲಸ ನಡೆಯುವುದಾಗಿದ್ದರೆ ಪರಮಾತ್ಮ ತಂದೆ ಪುನಃ ಈ ಸೃಷ್ಟಿಗೆ ಬರುವ ಅವಶ್ಯಕತೆ ಏನಿತ್ತು? ಶಾಸ್ತ್ರವನ್ನು ಓದುವುದರಿಂದ ಭಗವಂತ ತಂದೆ ನಿಮಗೆ ಸಿಗುವುದಾಗಿದ್ದರೆ ಪುನಃ ಭಗವಂತ ತಂದೆ ಈ ಸೃಷ್ಟಿಗೆ ಬಂದು ಯಾವ ಕಾರ್ಯವನ್ನು ಮಾಡಬೇಕಿತ್ತು? ಅರ್ಧ ಕಲ್ಪದಿಂದ ನೀವು ಶಾಸ್ತ್ರವನ್ನು ಓದುತ್ತಾ ತಮೋ ಪ್ರಧಾನ ಆಗುತ್ತಾ ಬಂದಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿದುಕೊಳ್ಳುವುದರ ಜೊತೆಗೆ ನಿಮ್ಮ ನಡತೆ ದೈವಿ ನಡತೆ ಆಗಿರಬೇಕು. ಈಗ ನೀವು ಯಾರಿಗೂ ದುಃಖವನ್ನು ಕೊಡಬಾರದು. ಒಂದನೆಯದಾಗಿ ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ದುಃಖವನ್ನು ಕೊಡಬಾರದು ಅಂದರೆ ಯಾರಾದರೂ ವಿಕಾರ ಅನ್ನುವ ವಿಷ ಬೇಕು ಎಂದು ನಿಮ್ಮನ್ನು ಕೇಳಿದರೆ ಅವರಿಗೆ ನಾನು ವಿಕಾರ ಅನ್ನುವ ವಿಷವನ್ನು ಕೊಡದೇ ಇದ್ದರೆ ಅದು ಕೂಡ ದುಃಖ ಕೊಟ್ಟಂತೆ ಆಯಿತು ಎಂದು ತಿಳಿದುಕೊಳ್ಳಬೇಡಿ. ನೀವು ವಿಕಾರ ಅನ್ನುವ ವಿಷವನ್ನು ಕೊಡದೇ ಇದ್ದರೆ ನೀವು ಅನ್ಯರಿಗೆ ದುಃಖ ಕೊಟ್ಟಂತೆ ಅಲ್ಲ, ನೀವು ಸುಖವನ್ನು ಕೊಟ್ಟಂತೆ. ಪರಮಾತ್ಮ ತಂದೆ ಎಂದೂ ಕೂಡ ಅನ್ಯರಿಗೆ ಸುಖವನ್ನು ಕೊಡುವುದಕ್ಕೋಸ್ಕರ ಅವರು ವಿಕಾರ ಅನ್ನುವ ವಿಷವನ್ನು ಕೇಳಿದರೆ ವಿಕಾರ ಅನ್ನುವ ವಿಷವನ್ನು ಕೊಡಿ ಎಂದು ಹೇಳುವುದಿಲ್ಲ. ಎಂದು ವಿಕಾರಕ್ಕೆ ವಶ ಆಗಬಾರದು. ಕೆಲವರು ಇಂತಹ ಬುದ್ಧುಗಳು ಕೂಡ ಇದ್ದಾರೆ. ಪರಮಾತ್ಮ ತಂದೆಯ ಬಳಿ ಕೆಲವರು ಇಂತಹ ಬುದ್ಧಿಹೀನ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ಪರಮಾತ್ಮ ತಂದೆ ಹೇಳಿದ್ದಾರೆ ಯಾರಿಗೂ ದುಃಖವನ್ನು ಕೊಡಬಾರದು ಎಂದು. ಅಂದ ಮೇಲೆ ಇವರು ವಿಕಾರ ಅನ್ನುವ ವಿಷವನ್ನು ನನ್ನನ್ನು ಬೇಡುತ್ತಿದ್ದಾರೆ. ಅಂದ ಮೇಲೆ ನಾನು ಇವರಿಗೆ ವಿಕಾರ ಅನ್ನುವ ವಿಷವನ್ನು ಕೊಡಬೇಕು, ಇಲ್ಲದಿದ್ದರೆ ನಾನು ಇವರಿಗೆ ದುಃಖ ಕೊಟ್ಟಂತೆ ಆಯಿತು ಎಂದು ಬುದ್ಧಿಹೀನರು ವಿಚಾರವನ್ನು ಮಾಡುತ್ತಾರೆ. ಇಲ್ಲ, ವಿಕಾರ ಅನ್ನುವ ವಿಷವನ್ನು ಕೊಡದೇ ಇರುವುದಕ್ಕೆ ದುಃಖವನ್ನು ಕೊಡುವುದು ಎಂದು ಕರೆಯುವುದಿಲ್ಲ. ನೀವು ವಿಕಾರ ಅನ್ನುವ ವಿಷವನ್ನು ಕೊಡಬಾರದು, ಆಗ ನೀವು ಯಾರಿಗೂ ದುಃಖವನ್ನು ಕೊಡಲಿಲ್ಲ ಎಂದು ಅರ್ಥ. ಅನ್ಯರು ವಿಕಾರ ಅನ್ನುವ ವಿಷವನ್ನು ಕೇಳಿದರೆ ನೀವು ಅವರಿಗೆ ವಿಕಾರ ಅನ್ನುವ ವಿಷವನ್ನು ಕೊಡದೇ ಇದ್ದರೆ ನೀವೇನು ಅವರಿಗೆ ದುಃಖವನ್ನು ಕೊಡಲಿಲ್ಲ. ಆದರೆ ಕೆಲವರು ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಮೂರ್ಖರಾಗಿ ಬಿಟ್ಟಿದ್ದಾರೆ. ಅಂತವರು ಅರ್ಥ ಮಾಡಿಕೊಳ್ಳುತ್ತಾರೆ, ಅನ್ಯರು ವಿಕಾರವನ್ನು ಬೇಡಿದಾಗ ಅವರಿಗೆ ವಿಕಾರವನ್ನು ಕೊಡದೇ ಇದ್ದರೆ ನಾನು ಅವರಿಗೆ ದುಃಖ ಕೊಟ್ಟಂತೆ ಎಂದು ಬುದ್ಧಿಹೀನರು ಅರ್ಥ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಅವಶ್ಯವಾಗಿ ಪವಿತ್ರರಾಗಬೇಕು. ಅಸುರಿ ನಡತೆ ಮತ್ತು ದೈವಿ ನಡತೆಯ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯರು ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಅರ್ಥ ಮಾಡಿಕೊಂಡಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ ಆತ್ಮ ನಿರ್ಲೇಪ ಆಗಿದೆ ಎಂದು. ಜಗತ್ತಿನಲ್ಲಿರುವ ಗುರುಗಳು ಆತ್ಮ ನಿರ್ಲೇಪ ಆಗಿದೆ, ಆತ್ಮಕ್ಕೆ ಪಾಪ ಪುಣ್ಯ ಅಂಟುವುದಿಲ್ಲ, ನೀವು ಏನನ್ನು ಬೇಕಾದರೂ ಮಾಡಿ, ಏನನ್ನು ಬೇಕಾದರೂ ತಿನ್ನಿ, ಏನನ್ನು ಬೇಕಾದರೂ ಕುಡಿಯಿರಿ, ನೀವು ಬೇಕಾದರೆ ವಿಕಾರಕ್ಕೆ ವಶ ಆಗಿ ಪರವಾಗಿಲ್ಲ ಎಂದು ಆ ಗುರುಗಳು ಹೇಳುತ್ತಾರೆ. ಆತ್ಮಕ್ಕೆ ಪಾಪ ಪುಣ್ಯ ಅಂಟುವುದಿಲ್ಲ, ನೀವು ಏನನ್ನು ಬೇಕಾದರೂ ಮಾಡಬಹುದು ಎಂದು ಲೌಕಿಕ ಜಗತ್ತಿನ ಗುರುಗಳು ಜನರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇಂತಹ ಶಿಕ್ಷಣವನ್ನು ನೀಡಿ ಅನೇಕರನ್ನು ತಮ್ಮ ಬಳಿ ಬರುವಂತೆ ಮಾಡಿಕೊಳ್ಳುತ್ತಾರೆ. ಅಂದರೆ ಅನೇಕರನ್ನು ಹಿಡಿದುಕೊಂಡು ತಮ್ಮ ಬಳಿ ಕರೆದುಕೊಂಡು ಹೋಗುತ್ತಾರೆ. ಹೊರಗಡೆ ಜಗತ್ತಿನಲ್ಲಿ ಬಹಳಷ್ಟು ಜನ ಸಸ್ಯಹಾರಿಗಳಾಗಿ ಇರುತ್ತಾರೆ. ಸಸ್ಯಹಾರಿ ಆಗುವುದು ಬಹಳ ಒಳ್ಳೆಯದು ಎಂದು ಜನ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಅವರು ಸಸ್ಯಹಾರಿಗಳಾಗುತ್ತಾರೆ. ಎಲ್ಲಾ ಜಾತಿಯಲ್ಲೂ ಕೂಡ ವೈಷ್ಣವರು ಇರುತ್ತಾರೆ. ಯಾರು ವೈಷ್ಣವರಾಗಿದ್ದಾರೋ ಅವರು ಚೀಚಿ ಕೊಳಕು ಆಹಾರವನ್ನು ಎಂದೂ ಸ್ವೀಕಾರ ಮಾಡುವುದಿಲ್ಲ. ಆದರೆ ವೈಷ್ಣವರ ಸಂಖ್ಯೆ ಬಹಳ ಕಡಿಮೆ ಇದೆ. ಇಲ್ಲಿ ನಿಮ್ಮ ಸಂಖ್ಯೆ ಕೂಡ ಬಹಳ ಕಡಿಮೆ ಇದೆ. ಈ ಸಮಯದಲ್ಲಿ ನಿಮ್ಮ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ನಿಧಾನವಾಗಿ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಅನ್ನುವ ಶಿಕ್ಷಣ ತಂದೆಯ ಮೂಲಕ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಿದೆ. ನೀವೀಗ ಯಾವುದೇ ಚೀಚಿ ಕೊಳಕು ಆಹಾರವನ್ನು ಸ್ವೀಕಾರ ಮಾಡಬಾರದು. ಅಂತಿಂತವರು ತಮ್ಮ ಕೈಯಿಂದ ತಯಾರು ಮಾಡಿದಂತಹ ಆಹಾರವನ್ನು ನೀವೀಗ ಸ್ವೀಕಾರ ಮಾಡಬಾರದು. ಅಂದರೆ ಯಾರು ಪವಿತ್ರ ಆತ್ಮರಲ್ಲವೋ, ಯಾರು ಯೋಗಿಗಳಲ್ಲವೋ ಅಂತಹ ಆತ್ಮರು ತಯಾರಿಸಿದಂತಹ ಆಹಾರವನ್ನು ನೀವೀಗ ಸ್ವೀಕಾರ ಮಾಡಬಾರದು. ಮತ್ತು ಯಾರಾದರೂ ಚೀಚಿ ಆಹಾರವನ್ನು ತಯಾರು ಮಾಡಿದರೆ ಆ ಚೀಚಿ ಆಹಾರವನ್ನು ನೀವು ಸ್ವೀಕಾರ ಮಾಡಬಾರದು.
ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ. ಚಾರ್ಟ್ ನಲ್ಲಿ ಮೊದಲನೇ ಪಾಯಿಂಟ್ ಆಗಿದೆ, ನಾನು ಶ್ರೀಮತಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿಲ್ಲ ತಾನೆ. ಸೆಕೆಂಡ್ ಪಾಯಿಂಟ್, ನಾನು ಸುಳ್ಳನ್ನು ಹೇಳುತ್ತಿಲ್ಲ ತಾನೆ. ಮೂರನೇ ಪಾಯಿಂಟ್, ನಾನು ಎಂದೂ ಯಾರಿಗೂ ಕಾಟವನ್ನು ಕೊಡುತ್ತಿಲ್ಲ ತಾನೆ, ಅಂದರೆ ನಾನು ಯಾರಿಗೂ ತೊಂದರೆಯನ್ನು ಕೊಡುತ್ತಿಲ್ಲ ತಾನೆ. ನನ್ನಲ್ಲಿ ಎಷ್ಟು ದೈವಿ ಗುಣ ಧಾರಣೆ ಆಗಿದೆ, ನಾನು ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಶಿಕ್ಷಣವನ್ನು ಕಲಿಯುವುದರ ಜೊತೆಗೆ ದೈವಿ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಅವಶ್ಯವಾಗಿ ಪವಿತ್ರರಾಗಬೇಕು. ಯಾವುದೇ ಚೀಚಿ ಕೊಳಕು ಆಹಾರವನ್ನು ಸ್ವೀಕಾರ ಮಾಡಬಾರದು. ಯಾವುದೇ ಪ್ರಕಾರದ ಚೀಚಿ ಕೊಳಕು ತಿಂಡಿಯನ್ನು ತಿನ್ನಬಾರದು. ಸಂಪೂರ್ಣ ವೈಷ್ಣವರಾಗಬೇಕು. ನೆನಪಿನ ರೇಸನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ, ಪರಮಾತ್ಮ ತಂದೆಯ ಆಜ್ಞೆಯಂತೆ ಬುದ್ಧಿಯನ್ನು ಖಾಲಿಯಾಗಿ ಇಟ್ಟುಕೊಳ್ಳುವಂತಹ ವ್ಯರ್ಥ ಸ್ವಪ್ನಗಳಿಂದ ಮುಕ್ತಾಗಿ ಅಥವಾ ವಿಕಾರಿ ಸ್ವಪ್ನಗಳಿಂದ ಮುಕ್ತಾಗಿ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ. ಮಲಗುವಂತಹ ಸಮಯದಲ್ಲಿ ಸದಾ ನಿಮ್ಮ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಿ. ಒಳ್ಳೆಯ ವಿಚಾರ ಅಥವಾ ಕೆಟ್ಟ ವಿಚಾರ ಎಲ್ಲವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನಿಮ್ಮ ಬುದ್ಧಿಯನ್ನು ಮಲಗುವುದಕ್ಕಿಂತ ಮೊದಲು ಸಂಪೂರ್ಣ ಖಾಲಿ ಮಾಡಿಕೊಳ್ಳಿ. ಎಲ್ಲಾ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ಪರಮಾತ್ಮ ತಂದೆಯ ಜೊತೆಗೇ ಮಲಗಿ. ಒಂಟಿಯಾಗಿ ಮಲಗಬೇಡಿ. ಒಂಟಿಯಾಗಿ ಮಲಗುತ್ತೀರಾ, ಯಾವಾಗ ಒಂಟಿಯಾಗಿ ಮಲಗುತ್ತೀರೋ ಆಗ ವ್ಯರ್ಥ ಕನಸುಗಳು ಬೀಳುತ್ತದೆ ಅಥವಾ ವಿಕಾರಿ ಕನಸುಗಳು ಬೀಳುತ್ತದೆ. ಅಥವಾ ನೀವು ಮಲಗುವುದಕ್ಕಿಂತ ಮೊದಲು ವ್ಯರ್ಥ ಮಾತಿನ ಬಗ್ಗೆ ವರ್ಣನೆಯನ್ನು ಮಾಡುತ್ತಾ ಮಲಗಿದರೆ ಮಲಗಿದ ನಂತರ ವ್ಯರ್ಥ ಅಥವಾ ವಿಕಾರಿ ಕನಸುಗಳು ನಿಮಗೆ ಕಾಣಿಸುತ್ತದೆ. ಇದು ಕೂಡ ಹುಡುಗಾಟಿಕೆ ಆಗಿದೆ. ಈ ಹುಡುಗಾಟಿಕೆಯನ್ನು ತ್ಯಾಗ ಮಾಡಿ ತಂದೆಯ ಆಜ್ಞೆಯಂತೆ ನಡೆಯಿರಿ. ಆಗ ವ್ಯರ್ಥ ಕನಸಿನಿಂದ ಮುಕ್ತ ಆಗುತ್ತೀರಾ ಅಥವಾ ವಿಕಾರಿ ಕನಸುಗಳಿಂದ ಮುಕ್ತ ಆಗುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ಯಾರು ಸತ್ಯ ಸೇವೆಯ ಮೂಲಕ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅವರೇ ಅದೃಷ್ಟವಂತ ಆತ್ಮರಾಗಿದ್ದಾರೆ. ನಾವೆಲ್ಲರೂ ಭಾಗ್ಯಶಾಲಿ ಆತ್ಮರಾಗಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆಯ ಸತ್ಯ ಸೇವೆಯನ್ನು ಮಾಡಿ ನಾವೀಗ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಂಡು ಅದೃಷ್ಟವನ್ನು ಬೆಳಗಿಸಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.